ಮದುವೆಯಾಗಿ ಕೆಲವೇ ತಿಂಗಳುಗಳಾಗಿದ್ದವು. ಒಂದು ದಿನ ಸ್ವಂತ ತಾಯಿಯೇ ಮಗಳಿಗೆ, ನೋಡೇ, ನಿನ್ನ ಗಂಡನನ್ನ ಹತ್ತಿರ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ. ಅವನ ನಡವಳಿಕೆ ನನಗೆ ಸರಿ ಕಾಣುತ್ತಿಲ್ಲ. ನೀನು ಸ್ವಲ್ಪ ನಿನ್ನ ಗಂಡನ ಮೇಲೆ ಕಣ್ಣಿಡು, ಇಲ್ಲಾಂದ್ರೆ ಸಂಸಾರ ಕೈಮೀರಿ ಹೋಗಬಹುದು ಅಂದಾಗ ಆಕೆಗೆ ತಲೆ ಸುತ್ತು ಬಂದಂತಾಯ್ತು. ಈಗಷ್ಟೇ ಮದುವೆಯಾಗಿ ಹೊಸ ಜೀವನಕ್ಕೆ ಹೊಂದಿಕೊಳ್ಳುತ್ತಿದ್ದಾಳೆ. ಅಷ್ಟರಲ್ಲೇ ಇಂಥ ಮಾತು ಕೇಳಿ ಯಾವ ಹೆಣ್ಣಿಗಾದರೂ ಭಯವಾಗುವುದು ಸಹಜ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಇತ್ತು. ಸದ್ಯಕ್ಕೆ ನನ್ನ ಹೆಸರು ಅಮೃತ ಅಂದುಕೊಳ್ಳಿ. ನನ್ನ ಮದುವೆಯಾಗಿ ಈಗ 2 ವರ್ಷವಾಯಿತು. ಮನೆಯವರು ನೋಡಿ ಮಾಡಿದ ಮದುವೆ ಇದು. ನಾನು ಪಿಜಿ ಮುಗಿಸಿದ ತಕ್ಷಣವೇ ಮದುವೆ ಮಾಡಿದರು. ನಮ್ಮ ತಂದೆಗೆ ತುಂಬ ಆತುರ ಇತ್ತು, ಹೇಗಾದರೂ ಮಾಡಿ ಬೇಗ ಮದುವೆ ಮಾಡಿಸಿಬಿಡಬೇಕು ಅಂತ. ಯಾಕಂದ್ರೆ ನಾನು ಅವರಿಗೆ ಒಬ್ಬಳೇ ಮಗಳು, ಜೊತೆಗೆ ಅವರಿಗೆ ವಯಸ್ಸಾಗುತ್ತಿತ್ತು ಮತ್ತು ಆರೋಗ್ಯದಲ್ಲೂ ಏರುಪೇರಾಗುತ್ತಿತ್ತು. ನನಗಂತೂ ಅಷ್ಟು ಬೇಗ ಮದುವೆಯಾಗಲು ಇಷ್ಟವೇ ಇರಲಿಲ್ಲ. ಮನೆ ಕೆಲಸ ಮಾಡುವುದು, ಇನ್ನೊಬ್ಬರ ಯೋಗಕ್ಷೇಮ ನೋಡುವುದು, ಬಟ್ಟೆ ಒಗೆಯುವುದು, ಇವೆಲ್ಲ ನನಗೆ ಒಗ್ಗದ ಕೆಲಸಗಳು. ನಾನು ಯಾವತ್ತೂ ಇಂಥ ಕೆಲಸ ಮಾಡಿರಲಿಲ್ಲ. ಮನೆಯಲ್ಲಿ ನನ್ನನ್ನು ಅಷ್ಟೊಂದು ಮುದ್ದಾಗಿ ಬೆಳೆಸಿದ್ದರು. ಅಮ್ಮ ಕೂಡ ನನ್ನ ಯಾವುದೇ ಆಸೆಗೂ ಅಡ್ಡಿ ಬರುತ್ತಿರಲಿಲ್ಲ. ಅಪ್ಪ ಮತ್ತು ಅಮ್ಮನಿಗೆ ವಯಸ್ಸಿನ ವ್ಯತ್ಯಾಸ ತುಂಬಾ ಇತ್ತು. ಅಪ್ಪನಿಗೆ ಸ್ವಲ್ಪ ವಯಸ್ಸಾದ ಹಾಗೆ ಕಂಡರೂ ಅಮ್ಮ ಮಾತ್ರ ಯಾವತ್ತೂ ತುಂಬಾ ಯಂಗ್ ಆಗಿ ಚಂದ ಕಾಣಿಸುತ್ತಿದ್ದಳು. ಹಳೆ ಕಾಲದಲ್ಲಿ ಹಾಗೆ ಮದುವೆ ಮಾಡುತ್ತಿದ್ದರು ಅಂತ ಅಮ್ಮ ಹೇಳುತ್ತಿದ್ದಳು. ನಾನು ಅದರ ಬಗ್ಗೆ ಜಾಸ್ತಿ ಯೋಚಿಸಿರಲಿಲ್ಲ. ಮನೆಯಲ್ಲಂತೂ ನನಗೆ ಸಿಕ್ಕಾಪಟ್ಟೆ ಸ್ವಾತಂತ್ರ್ಯ ಇತ್ತು. ನಾನೇನು ಅದನ್ನು ದುರುಪಯೋಗ ಪಡಿಸಿಕೊಳ್ಳಲಿಲ್ಲ. ಆದರೆ ಕೆಲಸ ಮಾಡಲು ಮಾತ್ರ ತುಂಬಾ ಸೋಮಾರಿ ನಾನು. ಅದಕ್ಕೆ ಮದುವೆ ಅಂದರೆ ಹೆದರುತ್ತಿದ್ದೆ. ಬೇರೆಯವರ ಮನೆಗೆ ಹೋದರೆ ಅಲ್ಲಿ ಎಲ್ಲ ಜವಾಬ್ದಾರಿ ಹೊರಬೇಕಲ್ಲ, ಗಂಡನ ಪ್ರತಿಯೊಂದು ಕೆಲಸವನ್ನು ನಮ್ಮ ಅಮ್ಮ ತರಹವೇ ಹಿಂದೆ ನಿಂತು ಮಾಡಿಕೊಡಬೇಕಲ್ಲ ಅಂತ ಯೋಚಿಸಿ ದೊಡ್ಡ ತಲೆನೋವು ಅನಿಸುತ್ತಿತ್ತು. ಆ ಭಯಕ್ಕೆ ನಾನು ಮದುವೆ ಬೇಡ ಅನ್ನುತ್ತಿದ್ದೆ. ಸಂಬಂಧಗಳು ಬರಲು ಶುರುವಾದಾಗ ನಾನು ಅಪ್ಪನಿಗೆ ಇದನ್ನೇ ಹೇಳಿದೆ. ನನಗೆ ಇದೆಲ್ಲ ಆಗಲ್ಲಪ್ಪ, ನನಗೆ ಇಷ್ಟವಿಲ್ಲ, ನಾನು ಯಾವ ಕೆಲಸನೂ ಮಾಡಲ್ಲ ಎಂದೆ. ಅದಕ್ಕೆ ಅಪ್ಪ, ನೋಡಮ್ಮ, ನಿನ್ನನ್ನು ನೋಡಲು ಬರುವ ಹುಡುಗರಿಗೆಲ್ಲ ನನಗೆ ಮನೆ ಕೆಲಸ ಬರಲ್ಲ, ನಾನು ಮಾಡಲ್ಲ ಅಂತ ನೇರವಾಗಿಯೇ ಹೇಳಿಬಿಡು. ನಿನ್ನ ಅಂದ ನೋಡಿ ಯಾವನಾದರೂ ಪರವಾಗಿಲ್ಲ, ನಮ್ಮನೇಲಿ ಕೆಲಸದವರಿದ್ದಾರೆ ಅಂದರೆ ಮಾತ್ರ ಮದುವೆಯಾಗುವ ಅಂತ ನಗುತ್ತಾ ಹೇಳಿದರು. ಹೀಗೆ ಹುಡುಗರು ಬಂದು ನೋಡಿ ಹೋಗಲಿ, ನಿನಗೆ ಒಪ್ಪುವ ಹುಡುಗ ಸಿಗಲು ಹೆಂಗೂ 3-4 ವರ್ಷ ಬೇಕಾಗಬಹುದು ಅಂತ ಅಪ್ಪ ನನ್ನನ್ನು ಆಡಿಕೊಂಡರು. ಅದಕ್ಕೆ ನಾನು ಒಪ್ಪಿಕೊಂಡೆ. ಆದರೆ ನಮ್ಮನೆಗೆ ಬಂದ 3ನೇ ಹುಡುಗನೇ ನನಗೆ ತುಂಬಾ ಇಷ್ಟವಾಗಿ ಬಿಟ್ಟ. ನಾನು ಕಾಲೇಜಿನಲ್ಲಿ ಓದುವಾಗಲೂ ಅಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗನನ್ನು ನೋಡಿರಲಿಲ್ಲ. ಅಷ್ಟು ಚಂದ ಇರೋವನನ್ನು ಹೆಂಗೆ ಬಿಡೋದು? ಅದಕ್ಕೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಲು ನಿರ್ಧರಿಸಿದೆ. ನಾನು ಆ ಹುಡುಗನಿಗೆ ಎಲ್ಲಾ ವಿಷಯವನ್ನು ಮುಚ್ಚುಮರೆಯಿಲ್ಲದೆ ಹೇಳಿದೆ. ಅದಕ್ಕವನು, ಅಯ್ಯೋ ಪರವಾಗಿಲ್ಲ, ನಮ್ಮನೇಲಿ ಅಮ್ಮನಿಗೆ ಹುಷಾರಿರಲ್ಲ ಅಂತ ಮೊದಲಿನಿಂದಲೂ ಕೆಲಸದವರಿದ್ದಾರೆ, ನೀನೇನು ಕೆಲಸ ಮಾಡಬೇಕಾಗಿಲ್ಲ ಅಂದ. ಅದನ್ನು ಕೇಳಿ ನನಗೆ ತುಂಬಾ ಖುಷಿಯಾಯಿತು. ಹಾಗೆ ನಮ್ಮ ಮದುವೆಯಾಯಿತು. ನನ್ನ ಗಂಡ ನಾನು ಅಂದುಕೊಂಡಿದ್ದಕ್ಕಿಂತಲೂ ತುಂಬಾ ಒಳ್ಳೆಯವನು. ಏನೂ ತಿಳಿಯದ ಹಾಗೆ ಎಲ್ಲವನ್ನೂ ನಿಭಾಯಿಸುವ ನನಗೆ ಇಂತಹ ಗಂಡ ಸಿಕ್ಕಿದ್ದು ದೊಡ್ಡವರವೇ ಸರಿ. ಗಂಡನ ಪ್ರೀತಿ, ಕಾಳಜಿ ಎಲ್ಲ ನೋಡಿ ನನಗೆ ನನ್ನ ಸ್ವಂತ ಮನೆಗಿಂತಲೂ ಈ ಮನೆಯೇ ಕಂಫರ್ಟಬಲ್ ಅನಿಸಿತು. ನನ್ನ ಗಂಡನಿಗೆ 2 ಅಕ್ಕಂದಿರಿದ್ದಾರೆ. ಇಬ್ಬರಿಗೂ ಮದುವೆಯಾಗಿ ದೂರದ ಊರಲ್ಲಿದ್ದಾರೆ. ಮನೆಯಲ್ಲಿ ಮಾವ ಮತ್ತು ಅತ್ತೆ ಇದ್ದಾರೆ. ಆದರೆ ನನ್ನ ಸ್ವಂತ ಮನೆಯ ತರಹವೇ ಇಲ್ಲೂ ಪೂರ್ಣ ಸ್ವಾತಂತ್ರ್ಯ ಇತ್ತು. ಇಲ್ಲಿ ಅತ್ತೆಗೆ ತುಂಬಾ ಕಡಿಮೆ ವಯಸ್ಸು, ಮಾವನಿಗೆ ಸ್ವಲ್ಪ ವಯಸ್ಸಾಗಿದೆ. ನಮ್ಮ ಮನೆಯ ತರಹವೇ ಇಲ್ಲೂ ಇತ್ತು. ನನಗೆ ಆ ವಾತಾವರಣ ತುಂಬಾ ಇಷ್ಟವಾಯಿತು. ಅತ್ತೆ ನನ್ನ ಜೊತೆ ಒಂಥರ ಗೆಳತಿಯ ತರಹ ಇದ್ದರು. ನೋಡಲು ತುಂಬಾ ಯಂಗ್ ಮತ್ತು ಸುಂದರವಾಗಿದ್ದ ಅತ್ತೆಗೆ ಸ್ವಲ್ಪ ಉಬ್ಬಸದ ಕಾಯಿಲೆ ಇತ್ತು. ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕಿದ್ರೆ ಅಥವಾ ಹೊಗೆ ವಾಸನೆ ಬಂದ್ರೆ ಅವರಿಗೆ ತೊಂದರೆಯಾಗುತ್ತಿತ್ತು. ಅದಕ್ಕೆ ಹೊರಗಿನಿಂದ ಒಬ್ಬ ಅಡುಗೆಯಾಕೆಯನ್ನು ಇಟ್ಟುಕೊಂಡಿದ್ದರು. ಆಕೆ ಸೂಪರ್ ಆಗಿ ಅಡುಗೆ ಮಾಡುತ್ತಿದ್ದಳು. ಅತ್ತೆ ಮನೆಯಲ್ಲಿ ಬೇರೆ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಹಾಗಾಗಿ ನನಗೂ ಯಾವ ತೊಂದರೆಯೂ ಇರಲಿಲ್ಲ. ನಾವಿಬ್ಬರೂ ಅಲ್ಲಿ ತುಂಬಾ ಜಾಲಿಯಾಗಿ ಇರುತ್ತಿದ್ದೆವು. ಗಂಡನಿಗಿಂತ ಹೆಚ್ಚಾಗಿ ನನಗೆ ಅತ್ತೆಯ ಜೊತೆಯೇ ಹೆಚ್ಚು ಆಪ್ತತೆ ಬೆಳೆಯಿತು. ಮಾವ ಕೆಲವು ದಿನ ಮಾತ್ರ ಮನೆಗೆ ಬರುತ್ತಿದ್ದರು. ಅವರಿಗೆ 2 ಬಿಸಿನೆಸ್ ಇದೆ, ಅದು ಇಲ್ಲಲ್ಲ, ಹುಬ್ಬಳ್ಳಿಯಲ್ಲಿದೆ. ಆ ಮನೆಯಲ್ಲಿ ನನಗೇನು ತೊಂದರೆ ಇರಲಿಲ್ಲ. ಪ್ರತಿ ವಾರ ನಾವು ನನ್ನ ತವರು ಮನೆಗೆ ಹೋಗುತ್ತಾ ಇದ್ದೆವು. ಅಲ್ಲಿ 1 ದಿನ ಇರುತ್ತಿದ್ದೆವು. ನನಗೆ ಅಪ್ಪ ಅಮ್ಮ ಅಂದರೆ ತುಂಬಾ ಜೀವ ಅಲ್ವಾ.
ನಮ್ಮ ಅಮ್ಮನಿಗಂತೂ ಅಳಿಯನಿಗೆ ಉಪಚಾರ ಮಾಡುವುದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸಾಮಾನ್ಯವಾಗಿ ಎಲ್ಲ ಅತ್ತೆಯಂದಿರಿಗೂ ಮಗಳ ಗಂಡನಿಗೆ ಹೊಸ ಹೊಸ ಅಡುಗೆ ಮಾಡಿ ಬಡಿಸುವುದು ಇಷ್ಟವಿರುತ್ತದಲ್ಲವೇ? ಹಾಗೆಯೇ ನಮ್ಮ ಅಮ್ಮ ಕೂಡ ಇರುತ್ತಿದ್ದಳು. ಆದರೆ ಮದುವೆಯಾಗಿ ಕೆಲವು ತಿಂಗಳುಗಳ ನಂತರ ಒಂದು ದಿನ ನಾನು ಒಬ್ಬಳೇ ಇದ್ದಾಗ ಅಮ್ಮ ನನ್ನ ಹತ್ತಿರ ಬಂದು ಕೇಳಿದಳು. ಇಷ್ಟು ದಿನ ನಾನು ನಿನಗೆ ಈ ವಿಷಯಗಳನ್ನ ಕೇಳಿಲ್ಲ, ಆದ್ರೆ ಈಗ ನೀನು ಒಬ್ಬಳ ಹೆಂಡತಿ, ಅದಕ್ಕೆ ಕೇಳ್ತಿದ್ದೀನಿ. ಗಂಡನಾಗಿ ಅವನು ಹೇಗಿದ್ದಾನೆ? ಎಲ್ಲದರಲ್ಲೂ ಸಮರ್ಥನಾಗಿದ್ದಾನ ಅಂದಳು. ಅದಕ್ಕೆ ನಾನು, ಯಾಕೆ ಅಮ್ಮ, ನನ್ನ ಗಂಡ ಸೂಪರ್ ಮ್ಯಾನ್ ಆಗಿರಬೇಕಾ? ಅದೆಲ್ಲ ಬಿಡು, ಅವನು ತುಂಬಾ ಸೂಪರ್ ಆಗಿದ್ದಾನೆ ಅಂದೆ. ನಾನು ಅಂದುಕೊಂಡ ಹಾಗೆಯೇ ಅವರು ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಅಮ್ಮ, ಅವನಿಗೆ ಸ್ವಲ್ಪ ಆತುರ ಆವೇಶ ಜಾಸ್ತಿ ಅನಿಸುತ್ತೆ ಅಲ್ವಾ ಅಂದಳು. ನಾನು, ಮದುವೆಯಾದ ಹೊಸದ್ರಲ್ಲಿ ಗಂಡು ಹೆಣ್ಣಿಗೆ ಆ ತರಹ ಇರೋದು ಸಹಜ ತಾನೇ, ನೀನೇಕೆ ಹೀಗೆ ಕೇಳ್ತಿದ್ದೀಯಾ ಅಂದೆ. ಅದಕ್ಕೆ ಅಮ್ಮ, ನಾನು ಹೇಳೋದನ್ನು ಕೇಳಿ ನೀನು ಗಲಾಟೆ ಮಾಡಬೇಡ, ವಿಷಯವನ್ನು ನಿನ್ನಲ್ಲೇ ಇಟ್ಟುಕೋ ಅಂದಳು. ಅವನಿಗೆ ಏನಾಗಿದೆ ಅಮ್ಮ? ನೀನು ನನ್ನ ಟೆನ್ಷನ್ ಮಾಡದೆ ವಿಷಯ ಹೇಳುವ ಅಂದೆ. ಅಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುವ ವಿಷಯ ಏನಲ್ಲ, ಅವನು ನನ್ನನ್ನು ನೋಡುವಾಗಲೆಲ್ಲ ಕಣ್ಣಲ್ಲೇ ಏನೋ ಸಂಜ್ಞೆ ಮಾಡಿದ ಹಾಗೆ ಅನಿಸುತ್ತೆ. ಅವನ ನೋಟ ಬೇರೆ ಕಡೆನೇ ಇರುತ್ತೆ ಅಂದಳು. ನಾನು, ಅಮ್ಮ ನೀನೇನು ಹೇಳ್ತಿದ್ದೀಯಾ, ಅವರಿಗೆ ಆ ತರಹದ ಬುದ್ಧಿ ಇಲ್ಲ ಎಂದೆ. ನಿನಗೆ ಹಾಗೆ ಅನಿಸಬಹುದು, ಆದರೆ ನಾನು ಒಬ್ಬ ಹೆಣ್ಣು ತಾನೇ. ನನಗೆ ಅಳಿಯ ಅಂದರೆ ಮಗನ ಸಮಾನ. ಆದರೆ ಇತ್ತೀಚೆಗೆ ಅವನ ನೋಟ ಸರಿ ಕಾಣುತ್ತಿಲ್ಲ ಅಂದಳು. ಅಯ್ಯೋ ಅಮ್ಮ, ನಿನಗೇಕೆ ಹಾಗೆ ಅನಿಸುತ್ತಿದೆ ಅಂದೆ. ಸುಮ್ಮನೆ ಅನಿಸುತ್ತಿಲ್ಲ ಕಣೆ, ಹಾಗೆ ನಡೆಯುತ್ತಿದೆ. ಮೊನ್ನೆ ದಿನ ಅವನು ನನ್ನ ಮೈಮೇಲೆ ಬೀಳೋಕೆ ಬಂದಿದ್ದ ಎಂದಳು. ಏನ್ ಅಮ್ಮ ಹೇಳ್ತಿದ್ದೀಯಾ ನೀನು ಅಂದೆ. ಹೌದು, ನಡೆದುಕೊಂಡು ಹೋಗುವಾಗ ಏನೂ ತಿಳಿಯದವನ ಹಾಗೆ ಬಂದು ನನ್ನ ಮೈಗೆ ತಾಗಿದ ಹಾಗೆ ಅನಿಸಿತು ಅಂದಳು. ನಾನು, ಅದು ನಿನ್ನ ಭ್ರಮೆ ಇರಬಹುದು ಅಮ್ಮ, ಅವರು ತುಂಬಾ ಪಾವಂ ಮನುಷ್ಯ ಅಂದೆ. ಅವನು ಪಾವಂ ಅಂತ ನನಗೆ ಅನಿಸಲ್ಲ, ಅವನಿಗೆ ಆವೇಶ ಜಾಸ್ತಿ ಇದೆಯಾ ಅಂದಳು. ಹೌದು, ನನ್ನ ಹತ್ತಿರ ತುಂಬಾ ಪ್ರೀತಿಯಿಂದ ಇರುತ್ತಾರೆ ಅಂದೆ. ಹಾಗಾದರೆ ಅವನ ವಿಷಯದಲ್ಲಿ ಹುಷಾರಾಗಿರು, ಅವನ ಕಣ್ಣು ಎಳನೀರಿನ ಮೇಲಿಲ್ಲ, ಗಟ್ಟಿ ಕೊಬ್ಬರಿ ಮೇಲಿದೆ ಅಂದಳು. ಅಮ್ಮ ಹೀಗೆ ಹೇಳಿದಾಗ ನನಗೆ ಶಾಕ್ ಆಯಿತು. ಹಾಗಾದರೆ ನನ್ನ ಗಂಡ ನಿನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾನ ಅಮ್ಮ ಅಂದೆ. ಅದನ್ನು ನೇರವಾಗಿ ಹೇಳಲು ಆಗಲ್ಲ, ಆದರೆ ಅವನಿಗೆ ನನ್ನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದ್ದ ಹಾಗಿದೆ. ಇದೆಲ್ಲ ಕೇಳಿ ನನಗೆ ತುಂಬಾ ಬೇಜಾರಾಯಿತು. ನನ್ನ ಗಂಡ ನಿಜವಾಗಲೂ ಇಂಥವನ ಅಥವಾ ಅಮ್ಮ ತಪ್ಪು ತಿಳ್ಕೊಂಡಿದ್ದಾಳಾ? ಏನಿದ್ದರೂ ಇದನ್ನು ಯಾರ ಹತ್ತಿರವೂ ಹೇಳಲು ಆಗಲ್ಲ, ಗಂಡನನ್ನು ಹಿಡಿದು ಕೇಳಲೂ ಆಗಲ್ಲ. ನಾನು ಇನ್ಮೇಲೆ ಗಮನಿಸ್ತೀನಿ ಅಮ್ಮ, ಇನ್ಮೇಲೆ ನಾವು ಇಲ್ಲಿಗೆ ಬರೋದನ್ನು ಕಡಿಮೆ ಮಾಡ್ತೀನಿ, ಪ್ರತಿ ವಾರ ಬರಲ್ಲ ಎಂದೆ. ಅದಕ್ಕೆ ಅಮ್ಮ, ಅದು ಕರೆಕ್ಟ್ ಮಗಳೇ, ಅವನನ್ನು ಪ್ರತಿ ವಾರ ಇಲ್ಲಿಗೆ ಕರೆದುಕೊಂಡು ಬರಬೇಡ. ನೀನು ತಿಂಗಳಿಗೆ 2 ದಿನ ಮಾತ್ರ ಬಾ, ನಾನೇ ಮಧ್ಯೆ ಮಧ್ಯೆ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತೀನಿ ಅಂದಳು. ಆದರೆ ಅಮ್ಮ, ನೀನು ಅಲ್ಲಿಗೆ ಬಂದಾಗಲೂ ಅವನು ಈ ತರಹ ಏನಾದರೂ ಮಾಡಿದರೆ ಅಂದೆ. ಅಯ್ಯೋ ಅದಕ್ಕೇನಂತೆ, ಅಲ್ಲಿ ಅವನ ಅಮ್ಮ ಎಲ್ಲ ಇರ್ತಾರಲ್ವಾ, ಏನೂ ತೊಂದರೆ ಆಗಲ್ಲ, ನಾನು ಅಲ್ಲಿಗೆ ಬರ್ತೀನಿ, ನೀನು ಅವನನ್ನು ಇಲ್ಲಿಗೆ ಜಾಸ್ತಿ ಕರೆತರಬೇಡ ಅಂದಳು. ನನ್ನ ಪಾಪದ ಅಮ್ಮ. ಅಮ್ಮ ನನಗೆ ಈ ತರಹ ಎಚ್ಚರಿಕೆ ಕೊಟ್ಟಿದ್ದರಿಂದ ಗಂಡನ ನಿಜವಾದ ಗುಣ ತಿಳಿಯಲು ಸಹಾಯವಾಯಿತು. ನಾನು ಇನ್ಮೇಲೆ ಹುಷಾರಾಗಿರಬೇಕು, ಅಮ್ಮ ಹೇಳಿದ್ದು ಕರೆಕ್ಟ್ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ. ನಾನು ಈ ವಿಷಯವನ್ನು ಗಂಡನಿಗೆ ಹೇಳಲಿಲ್ಲ, ಆದರೆ ಅನುಮಾನದಿಂದ ಅವರ ಮೇಲೆ ಕಣ್ಣಿಟ್ಟೆ. ಅವರ ಮೊಬೈಲ್ ತಗೊಂಡು ಎಲ್ಲ ಸರ್ಚ್ ಮಾಡಿದೆ, ಆದರೆ ಏನೂ ಸಿಗಲಿಲ್ಲ, ಕಳ್ಳ ಸಿಗುತ್ತಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ. ಆದರೂ ಅಮ್ಮನ ಸಲಹೆಯಂತೆ ನಾನು ಇನ್ನೂ ಆಕ್ಟಿವ್ ಆಗಿ ಗಂಡನ ಇಷ್ಟಕಷ್ಟಗಳನ್ನು ನೋಡಿಕೊಳ್ಳಲು ಶುರು ಮಾಡಿದೆ. ನನ್ನಲ್ಲಾದ ಈ ಹಠಾತ್ ಬದಲಾವಣೆ ಮತ್ತು ಹೆಚ್ಚಿನ ಕಾಳಜಿಯನ್ನು ನೋಡಿ ಗಂಡ ಕೇಳಿಯೇ ಬಿಟ್ಟರು. ಅಲ್ಲೇ ಇತ್ತೀಚೆಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕಿ ಹರಿಯುತ್ತಿದೆಯಲ್ಲ ಯಾಕೆ ಅಂದರು. ಅದಕ್ಕೆ ನಾನು, ನನಗೆ ನಿಮ್ಮನ್ನು ಪ್ರೀತಿಸಬೇಕು ಅನಿಸುತ್ತಿದೆ, ನೀವು ನನ್ನ ಕೈಬಿಟ್ಟು ಹೋಗ್ತೀರಾ ಅಂತ ನನಗೆ ಅಂದೆ. ಅದೇಕೆ ನಿನಗೆ ಹಾಗೆ ಅನಿಸುತ್ತಿದೆ ಅಂದರು. ಅದೆಲ್ಲ ಬೇಡ, ನನಗೆ ಈಗ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಬಂದಿದೆ, ಬೇಡದ ಪ್ರಶ್ನೆ ಕೇಳದೆ ವಿಷಯದ ಮೇಲೆ ಗಮನ ಕೊಡಿ ಅಂತ ಹೇಳಿ ಅವರನ್ನ ಇನ್ನೂ ಹೆಚ್ಚು ಪ್ರೀತಿಸಲು ಶುರು ಮಾಡಿದೆ. ಆಮೇಲೆ ತವರು ಮನೆಗೆ ಹೋಗುವುದನ್ನು ಕಡಿಮೆ ಮಾಡಿದೆ. ಅವರು ಯಾಕೆ ಅಂತ ಕೇಳಿದಾಗ ನಾನು ಸರಿಯಾದ ಉತ್ತರ ಕೊಡುತ್ತಿರಲಿಲ್ಲ. ನನಗೆ ಈಗ ಹೋಗಲು ಮೂಡ್ ಇಲ್ಲ, ಅದಕ್ಕೆ ಬೇಡ ಎನ್ನುತ್ತಿದ್ದೆ. ಹೀಗೆಯೇ 2-3 ತಿಂಗಳು ಕಳೆಯಿತು. ಗಂಡ 2-3 ಬಾರಿ ಕೇಳಿದರು, ನೀನೇಕೆ ಮೊದಲಿನ ತರಹ ನಿಮ್ಮ ಮನೆಗೆ ಹೋಗೋಣ ಅಂತ ಹಠ ಮಾಡಲ್ಲ ಅಂತ. ಅದಕ್ಕೆ ನಾನು, ಅಯ್ಯೋ ಪರವಾಗಿಲ್ಲ, ನಾನು ಇಲ್ಲೇ ಸೆಟ್ ಆಗಿದ್ದೀನಿ.
ಮೊದಲು ಹೋಮ್ ಸಿಕ್ನೆಸ್ ಇದ್ದಿದ್ದರಿಂದ ಅಲ್ಲಿಗೆ ಹೋಗಲು ಹಠ ಮಾಡುತ್ತಿದ್ದೆ. ಈಗ ಪರವಾಗಿಲ್ಲ ಅಂದೆ. ಅದಕ್ಕವರು ಓ ಸರಿಯೇ ಎಂದು ಸುಮ್ಮನಾದರು. 1-2 ತಿಂಗಳು ಹೀಗೆಯೇ ಹೋಯಿತು. ಆಮೇಲೆ ವಾರದಲ್ಲಿ 1 ದಿನ ಅಮ್ಮನೇ ನಮ್ಮ ಮನೆಗೆ ಬರಲು ಶುರು ಮಾಡಿದಳು. ನನ್ನ ಗಂಡ ಆಫೀಸ್ ತಲುಪಿದ ಮೇಲೆಯೇ ಅಮ್ಮ ಬರುತ್ತಿದ್ದಳು. ಬಂದರೆ ಸಾಕು, ಇಲ್ಲಿನ ಅತ್ತೆಯ ಜೊತೆ ಸಖತ್ ಕನೆಕ್ಟ್ ಆಗಿಬಿಡುತ್ತಿದ್ದಳು. ಇಬ್ಬರೂ ಗೆಳತಿಯರ ತರಹ ಇರುತ್ತಿದ್ದರು. ಏನಾದರೂ ಜೋಕ್ಸ್ ಹೇಳಿಕೊಂಡು ತಮ್ಮದೇ ಲೋಕದಲ್ಲಿ ಇರುತ್ತಿದ್ದರು. ನಮ್ಮ ಅಮ್ಮನಂತೂ ಅಡುಗೆ ಮಾಡಲು ಶುರು ಮಾಡುತ್ತಿದ್ದಳು. ಮನೆಯ ಕೆಲಸದ ಅಕ್ಕನ ಜೊತೆ ಸೇರಿ ಹೊಸ ಹೊಸ ಅಡುಗೆಗಳನ್ನು ಮಾಡುತ್ತಿದ್ದಳು. ಅದನ್ನು ನಮ್ಮ ಅತ್ತೆಗೆ ಕೊಡುತ್ತಿದ್ದಳು. ಅದರಿಂದ ಅತ್ತೆಗೂ ತುಂಬಾ ಖುಷಿಯಾಗುತ್ತಿತ್ತು. ಅಮ್ಮ ಹೋದ ಮೇಲೆ ಅತ್ತೆ ನನ್ನ ಹತ್ತಿರ ಏನೇ ನಿನ್ನ ಅಮ್ಮ ಎಷ್ಟು ಚುರುಕಾಗಿದ್ದಾಳೆ, ಸಖತ್ ಸ್ಮಾರ್ಟ್ ಅಲ್ವಾ ಅಂತ ಹೊಗಳುತ್ತಿದ್ದರು. ಹೀಗೆ ಎಲ್ಲವೂ ತುಂಬಾ ಸ್ಮೂತ್ ಆಗಿ ಸಾಗುತ್ತಿತ್ತು. ಇದರ ಮಧ್ಯೆ ನನ್ನ ಚಿಕ್ಕಮ್ಮನ ಮಗಳ ಮದುವೆ ನಿಶ್ಚಯವಾಯಿತು. ಅಮ್ಮ ನನಗೆ ಫೋನ್ ಮಾಡಿ ಕರೆದಳು. ಆದರೆ ಗಂಡನಿಗೆ ಅಂದು ಬರಲು ಸಾಧ್ಯವಿರಲಿಲ್ಲ. ಆಫೀಸ್ನಲ್ಲಿ ಏನೋ ಅರ್ಜೆಂಟ್ ಕೆಲಸ ಇತ್ತು, ತುಂಬಾ ಬ್ಯುಸಿ ಇದ್ದರು. ಆಮೇಲೆ ನಾನು ಅತ್ತೆಯನ್ನು ಕರೆದೆ. ಆದರೆ ಅತ್ತೆಗೂ ಅಷ್ಟು ದೂರ ಪ್ರಯಾಣ ಮಾಡಲು ಆಗುತ್ತಿರಲಿಲ್ಲ. ಕೊನೆಗೆ ನಾನು ಇಲ್ಲೇ ರೆಡಿಯಾಗಿ ಅಮ್ಮನ ಜೊತೆ ಹೋಗುತ್ತೇನೆ ಎಂದು ತೀರ್ಮಾನಿಸಿದೆ. ಅದರಂತೆ ನಾನು ರೆಡಿಯಾಗಿ ತವರು ಮನೆಗೆ ಹೋದೆ. ಅಪ್ಪ, ನಾನು ಎಲ್ಲರೂ ಕಾರಿನಲ್ಲಿ ಹೊರಟೆವು. ನಮ್ಮ ಮನೆ ತನಕ ಗಂಡನೇ ಬಂದು ಡ್ರಾಪ್ ಮಾಡಿದರು. ಆದರೆ ಅವರು ಮನೆ ಒಳಗಡೆ ಬರಲಿಲ್ಲ. ಹಾಗೆ ಆಫೀಸ್ಗೆ ಹೊರಟು ಹೋದರು. ಗಂಡ ಬರಲ್ಲ ಅಂತ ಗೊತ್ತಿತ್ತು. ಆಫೀಸ್ ಕೆಲಸ ಇರೋದ್ರಿಂದ ಅವರನ್ನು ನಿರೀಕ್ಷಿಸುವ ಅಗತ್ಯವೂ ಇರಲಿಲ್ಲ. ನಮ್ಮ ಅಮ್ಮನಿಗೆ ಚಿಕ್ಕಮ್ಮನ ಜೊತೆ ಅಷ್ಟೊಂದು ಒಳ್ಳೆಯ ಸಂಬಂಧ ಇಲ್ಲದ ಕಾರಣ ನಾವು ಮದುವೆಯ ಹಿಂದಿನ ದಿನ ಹೋಗಲಿಲ್ಲ. ಬರೀ ಮದುವೆಯ ದಿನ ಮಾತ್ರ ಹೋಗಿ ಮುಖ ತೋರಿಸಿ ಬರೋಣ ಅಂದುಕೊಂಡೆವು. ಆದರೆ ನಾವು ಮನೆಯಿಂದ ಹೊರಡುವಾಗ ನನಗೆ ಒಂದು ದೊಡ್ಡ ಮರೆವು ಆಯಿತು. ನನ್ನ ಮಾಂಗಲ್ಯ ಸರ ಕಾಣಿಸುತ್ತಿರಲಿಲ್ಲ. ಮದುವೆಗೆ ಹೋಗುವಾಗ ತಾಳಿ ಸರ ಇಲ್ಲದೆ ಹೆಂಗೆ ಹೋಗುವುದು? ಅದು ನಮ್ಮ ಬೆಡ್ರೂಮ್ನಲ್ಲೇ ಇತ್ತು. ಅಪ್ಪನಿಗೆ ಹೇಳಿದಾಗ, ಸರಿ, ನಾವು ಅಲ್ಲಿಗೆ ಹೋಗಿ ಸರ ತಗೊಂಡು ಅಮ್ಮನನ್ನು ಕರೆದುಕೊಂಡು ಹೋಗೋಣ. 2 ಬೇರೆ ಬೇರೆ ರೂಟ್ ಆದ್ರೂ ಪರವಾಗಿಲ್ಲ ಎಂದರು. ಸರಿ, ಹಾಗೆ ಮಾಡೋಣ ಅಂತ ನಾನು ಗಡಿಬಿಡಿಯಲ್ಲಿ ಹೊರಟೆ. ಗಂಡನಿಗೆ ಫೋನ್ ಮಾಡಿ ಪ್ರಯೋಜನವಿಲ್ಲ. ಅವರು ಆಫೀಸ್ನಲ್ಲಿ ಬ್ಯುಸಿ ಇರುತ್ತಾರೆ. ಮಾವ ಇಲ್ಲೇ ಇಲ್ಲ, ಅತ್ತೆ ಒಬ್ಬರೇ ಇರೋದು. ಅವರು ಕಾರು ಓಡಿಸಿಕೊಂಡು ಬಂದು ನನಗೆ ಸರ ಕೊಡಲು ಸಾಧ್ಯವಿಲ್ಲ. ನಾನೇ ಹೋಗಿ ತರಬೇಕು. ಅಪ್ಪ ಕಾರನ್ನು ಮನೆಯ ಮುಂದೆ ನಿಲ್ಲಿಸಿದರು. ನಾನು ಗಡಿಬಿಡಿಯಾಗಿ ಮನೆ ಕಡೆ ಓಡಿದೆ. ಆ ಸಮಯದಲ್ಲಿ ಅಲ್ಲಿ ಕರೆಂಟ್ ಇರಲಿಲ್ಲ. ಕೆಬಿಯವರು ಬಂದು ಕಂಬದ ಹತ್ತಿರ ಏನೋ ಕೆಲಸ ಮಾಡುತ್ತಿದ್ದರು. ಕಾಲಿಂಗ್ ಬೆಲ್ ಒತ್ತಿ ಪ್ರಯೋಜನವಿಲ್ಲ ಅಂತ ಬಾಗಿಲು ತಟ್ಟಿ ನೋಡಿದೆ. ಆದರೆ ಸಮಯ ಇರಲಿಲ್ಲ. ಹೆಂಗೂ ಅತ್ತೆ ಮತ್ತು ಕೆಲಸದವರು ಹಿಂಭಾಗದಲ್ಲಿ ಇರುತ್ತಾರೆ. ಅವರು ಅಡುಗೆ ಮನೆಯಲ್ಲಿ ಕುಳಿತು ಏನಾದರೂ ಮಾತನಾಡುತ್ತಿರುತ್ತಾರೆ. ಕೆಲಸದವಳು ಕೆಲಸ ಮಾಡುತ್ತಿದ್ದರೆ ಅತ್ತೆ ನೋಡಿಕೊಳ್ಳುತ್ತಿರುತ್ತಾರೆ. ಇದೇ ಅವರ ದಿನಚರಿ. ಅದಕ್ಕೆ ಹಿಂಬಾಗಿಲಿನಿಂದ ಹೋಗೋಣ ಅಂದುಕೊಂಡೆ. ನಾನು ಹಿತ್ತಲ ಕಡೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಛೇ, ಇವರೆಲ್ಲ ಎಲ್ಲಿ ಹೋದರು? ಬಾಗಿಲು ಹಾಕಿದ್ದಾರಾ ಅಂದುಕೊಂಡು ಸುಮ್ಮನೆ ಕೈಯಿಂದ ತಳ್ಳಿದೆ. ಆದರೆ ಬಾಗಿಲು ತೆರೆದೇ ಇತ್ತು. ನಾನು ಸದ್ದಿಲ್ಲದೆ ಅಡುಗೆ ಮನೆಯೊಳಗೆ ಕಾಲಿಟ್ಟೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೆಡ್ರೂಮ್ನಿಂದ ತಾಳಿ ಸರ ತಗೊಂಡು ಅಪ್ಪನ ಜೊತೆ ಕಾರಿನಲ್ಲಿ ಮದುವೆಗೆ ಓಡಬೇಕಿತ್ತು. ನನ್ನ ತಲೆಯಲ್ಲಿ ಅದೇ ಯೋಚನೆ ಇತ್ತು. ಹಾಗಾಗಿ ನಾನು ಅತ್ತೆಯನ್ನು ಕರೆಯಲು ಹೋಗಲಿಲ್ಲ. ಅತ್ತೆ ಆ ಕೆಲಸದ ಅಕ್ಕನ ಜೊತೆ ಪಕ್ಕದ ಮನೆಗೆ ಎಲ್ಲಿಗಾದರೂ ಹೋಗಿರಬಹುದು ಎಂದು ಯೋಚಿಸಿದೆ. ಮೇಲಿನ ರೂಮಿಗೆ ಹೋಗಿ ಸರವನ್ನು ತಗೊಂಡು ಕುತ್ತಿಗೆಗೆ ಹಾಕಿಕೊಂಡು ಕನ್ನಡಿಯ ಮುಂದೆ ನಿಂತು ಒಮ್ಮೆ ಚಂದ ನೋಡಿ ತಕ್ಷಣ ಕೆಳಗೆ ಇಳಿಯುತ್ತಿದ್ದೆ. ಅಷ್ಟರಲ್ಲೇ ಅತ್ತೆಯ ರೂಮ್ನಿಂದ ಏನೋ ಸದ್ದು ಕೇಳಿಸಿತು. ನನಗೆ ತಕ್ಷಣವೇ ಅನುಮಾನ ಬಂತು. ನಾನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಆ ರೂಮ್ನ ಹತ್ತಿರ ಹೋದೆ. ಯಾರೋ ಇಬ್ಬರು ಪಿಸುಗುಟ್ಟುತ್ತಾ ಮಾತನಾಡುತ್ತಿರುವ ಪರಿಚಿತ ಧ್ವನಿ ಕೇಳಿಸಿತು. ತುಂಬಾ ನಿಧಾನವಾಗಿ ಮಾತುಕತೆ ಸಾಗುತ್ತಿತ್ತು. ಲೋ ಕಣೋ, ಇವತ್ತಾದರೂ ನೀನು ಸಮಯದ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಯಾವುದೇ ಗಡಿಬಿಡಿ ಇಲ್ಲದೆ, ಟೆನ್ಷನ್ ಇಲ್ಲದೆ ಆರಾಮಾಗಿ ಇರಬೇಕು ಎಂದು ಹೇಳುವ ಮಾತು ಕೇಳಿ ನನ್ನ ಎದೆ ಜುಮ್ ಅಂದಂತಾಯಿತು. ತಲೆಯಲ್ಲಿ ಸಿಡಿಲು ಬಡಿದಂತಾಯಿತು. ಯಾಕಂದರೆ ಆ ರೂಮ್ನ ಒಳಗಡೆ ಇದ್ದದ್ದು ನನ್ನ ಗಂಡ ಮತ್ತು ನನ್ನ ಅತ್ತೆ ಎನ್ನುವುದು ನನಗೆ ಪಕ್ಕಾ ಖಾತ್ರಿಯಾಯಿತು. ನನ್ನ ಕೈಕಾಲು ನಡುಗುತ್ತಿತ್ತು. ಅಸಲಿಗೆ ಈ ಮನೆಯಲ್ಲಿ ನಡೆಯುತ್ತಿರುವುದು ಏನು? ಒಳಗಡೆಯಿಂದ ಕೇಳಿಸುತ್ತಿರುವ ಶಬ್ದ ನಿಜವೇ ಅಥವಾ ನನ್ನ ಭ್ರಮೆಯೇ? ಏನೂ ಅರ್ಥವಾಗುತ್ತಿರಲಿಲ್ಲ. ಆ ಕ್ಷಣದಲ್ಲಿ ನಾನು ಸಂಪೂರ್ಣವಾಗಿ ಕಕ್ಕಾಬಿಕ್ಕಿಯಾದೆ. ಸ್ವಲ್ಪ ಹೊತ್ತಿಗೆಲ್ಲ ಎಚ್ಚೆತ್ತುಕೊಂಡ ನಾನು ಆ ರೂಮಿನ ಬಾಗಿಲಿಗೆ ಜೋರಾಗಿ ಒದೆದೆ. ಬಾಗಿಲು ತೆರೆಯಲಿಲ್ಲ. ಯಾರದು ಎಂದು ಅತ್ತೆ ಒಳಗಿನಿಂದ ಕೇಳಿದರು. ಅಮ್ಮ, ನಾನೇ ಅಮೃತ, ಬಾಗಿಲು ತೆರೆಯಿರಿ ಎಂದೆ.
ಆದರೆ ಬಾಗಿಲು ತೆರೆಯಲು ಅವರು 3-4 ನಿಮಿಷ ಸಮಯ ತೆಗೆದುಕೊಂಡರು. ಬಾಗಿಲು ತೆಗೆದಾಗ ಅವರು ನಿದ್ರೆಯಿಂದ ಎದ್ದವರಂತೆ ನಟಿಸುತ್ತಿದ್ದರು. ಯಾಕೆ ಅಮ್ಮ, ನೀನು ನಿದ್ದೆ ಮಾಡುತ್ತಿದ್ದೀಯಾ ಎಂದು ಕೇಳಿದೆ. ಯಾಕೆ ಮಗಳೇ, ಬಾಗಿಲನ್ನು ಅಷ್ಟೊಂದು ಜೋರಾಗಿ ಹೊಡೆದೆ ಅಂದರು. ಇಲ್ಲಮ್ಮ, ಒಳಗಡೆಯಿಂದ ಯಾವುದೋ ಮಾತುಕತೆ ಕೇಳಿಸ್ತಿತ್ತು. ಕಳ್ಳರು ಯಾರಾದರೂ ನುಗ್ಗಿದ್ದಾರಾ ಅಂತ ಅನುಮಾನ ಬಂತು, ಅದಕ್ಕೆ ಹಾಗೆ ಮಾಡಿದೆ ಅಂದೆ. ಅದರಲ್ಲೇನೂ ಇಲ್ಲ, ನಾನು ಹುಷಾರಿಲ್ಲದೆ ಮಲಗಿದ್ದೆ, ಆಗ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡುತ್ತಿದ್ದೆ, ಯಾವುದೋ ಕಾಮಿಡಿ ಪ್ರೋಗ್ರಾಮ ಅಂದರು. ಆದರೆ ಅದು ಕಾಮಿಡಿ ಅಲ್ಲ, ನನ್ನ ಗಂಡನೇ ಎಂದು ನನಗೆ ಖಚಿತವಾಗಿತ್ತು. ನಾನು ತಕ್ಷಣ ಒಳಗಡೆ ನುಗ್ಗಿ ಯಾಕೆ ನನ್ನ ಕೋಣೆಗೆ ಬರ್ತಿದ್ದೀರಾ ಎಂದು ಅತ್ತೆಯನ್ನು ಕೇಳಿದೆ. ಏನಮ್ಮ, ಬಾಗಿಲು ಹಾಕಿಕೊಂಡು ಏನು ಕಾಮಿಡಿ ಮಾಡ್ತಿದ್ದೀರಾ ಅಂತ ನೋಡೋಣ ಅಂತ ಬಂದೆ ಅಂದೆ. ನಿನಗೆ ಹುಚ್ಚು ಹಿಡಿದಿದೆಯಾ? ಮದುವೆಗೆ ಹೋಗುವವಳು ಬೇಗ ಹೊರಡೋದು ಬಿಟ್ಟು ಇಲ್ಲಿ ಬಂದು ಏನು ಮಾಡ್ತಿದ್ದೀಯಾ ಅಂದರು. ಇಲ್ಲಮ್ಮ, ಸುಮ್ಮನೆ ಬಂದೆ, ಏನೋ ಕಳ್ಳ ಇರಬಹುದು ಅನ್ನಿಸ್ತು ಅಂದೆ. ಅವರು ಸಿಟ್ಟು ಮಾಡಿಕೊಳ್ಳುತ್ತಿದ್ದರು. ನಾನು ಬೆಡ್ ಕೆಳಗೆ ಹೋಗಿ ನೋಡಿದೆ, ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಬಾತ್ರೂಮ್ ಕಡೆ ನೋಡಿದೆ, ಅಲ್ಲಿ ಗಂಡ ಬಂದು ನಿಂತಿದ್ದ. ನೀವು ಯಾಕೆ ಇಲ್ಲಿ ಬಂದು ನಿಂತಿದ್ದೀರಾ ಎಂದು ಕೇಳಿದೆ. ನಮ್ಮನೇಲಿ ಫ್ಲಶ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಇಲ್ಲಿಗೆ ಬಂದೆ ಅಂದರು. ಇದೆಲ್ಲ ಕೇಳಿ ನನ್ನ ತಾಳ್ಮೆ ಸುರಿಯಿತು. ಇಲ್ಲಿ ನಡೆದ ಸಂಭಾಷಣೆ, ಆ ಚೀರಾಟ ಎಲ್ಲವನ್ನೂ ನಾನು ಕೇಳಿಸಿಕೊಂಡಿದ್ದೇನೆ. ಸತ್ಯ ಏನು ಅಂತ ಹೇಳಿ ಎಂದು ನಾನು ಜೋರಾಗಿ ಕೂಗಿದೆ. ನನ್ನ ಅಬ್ಬರ ಕೇಳಿ ಅತ್ತೆ ಬಂದು ನನ್ನನ್ನು ಹಿಡಿದು, ನಿನಗೆ ಹುಚ್ಚು ಹಿಡಿದಿದೆಯಾ? ಸುಮ್ಮನೆ ಇರು, ಅಕ್ಕಪಕ್ಕದವರು ಕೇಳಿದ್ರೆ ಮಗಳೇ ಸೊಸೆಗೆ ಸಮಸ್ಯೆ ಅಂತ ಅಂದುಕೊಳ್ಳುತ್ತಾರೆ ಅಂದರು. ನನಗೆ ಸಮಸ್ಯೆ ಇದೆ. ಇಲ್ಲಿ ನಡೆಯುತ್ತಿರುವುದು ಏನು ಅಂತ ನನಗೆ ಗೊತ್ತಾಗಬೇಕು ಎಂದು ಮತ್ತೆ ಕೂಗಿದೆ. ನೀವು ಹೇಳುವವರೆಗೂ ನಾನು ಸುಮ್ಮನಿರಲ್ಲ, ಪ್ರಪಂಚದಲ್ಲೇ ಇಂತಹ ಘಟನೆ ಎಲ್ಲೂ ಕೇಳಿರಲ್ಲ ಎಂದು ಜೋರಾಗಿ ಹೇಳಿದೆ. ಅದಕ್ಕೆ ಅತ್ತೆ ಶಾಂತವಾಗಿ, ನೋಡು ಮಗಳೇ, ಬೊಬ್ಬೆ ಹಾಕಿ ಜನರನ್ನು ಇಲ್ಲಿಗೆ ಕರೆಯಬೇಡ. ನಾವು ಅಮ್ಮ ಮಗನಲ್ಲ ಎಂದರು. ಮತ್ತೆ ನೀವಿಬ್ಬರು ಯಾರು ಎಂದು ಕೇಳಿದಾಗ ಅತ್ತೆ ಹೇಳಿದ ವಿಷಯ ಕೇಳಿ ನನ್ನ ಕಾಲಡಿಯಲ್ಲಿ ನೆಲವೇ ಕುಸಿದಂತಾಯಿತು. ನಾನು ಅವನ ಸ್ವಂತ ಅಮ್ಮನಲ್ಲ, ಅವನ ತಂದೆಯ 2ನೇ ಹೆಂಡತಿ. ಆತನ ಮೊದಲ ಹೆಂಡತಿ ತೀರಿಕೊಂಡ ಮೇಲೆ ನಾನು ಮದುವೆಯಾಗಿದ್ದೆ. ನನಗೆ ಮಕ್ಕಳಾಗಲ್ಲ ಅಂತ ನನ್ನ ಮೊದಲ ಗಂಡ ನನ್ನನ್ನು ಬಿಟ್ಟು ಬಿಟ್ಟಿದ್ದ. ಆ ಸಮಯದಲ್ಲಿ ಈ ಅವಕಾಶ ಬಂದಾಗ ಒಪ್ಪಿಕೊಂಡೆ ಅಂದರು. ಸರಿ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೆ ಮಗನನ್ನು ಮಗನ ತರಹ ನೋಡಬಾರದಾಗಿತ್ತ ಎಂದು ಕೇಳಿದೆ. ಅದಕ್ಕೆ ಅತ್ತೆ, ಹೌದು, ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು. ಆದರೆ ಇವನು ಹರೆಯಕ್ಕೆ ಬಂದ ಮೇಲೆ ಅವನೇ ನನ್ನ ಹತ್ತಿರ ಅಷ್ಟು ಪ್ರೀತಿಯಿಂದ ನಡೆದುಕೊಳ್ಳಲು ಬಂದದ್ದು. ಆಮೇಲೆ ನನಗೂ ಅದರಲ್ಲಿ ಏನೂ ತಪ್ಪು ಅನ್ನಿಸಲಿಲ್ಲ ಎಂದರು. ಇದಕ್ಕೆಲ್ಲ ಕಾರಣ ನಿನ್ನ ಗಂಡನೇ. ಅವನು ನನ್ನನ್ನು ಅಷ್ಟು ಆಕರ್ಷಿಸಿದಾಗ ನಾನು ಬೀಳಬೇಕಾಯಿತು. ಇದು ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ಕೆಲವು ತಪ್ಪುಗಳಲ್ಲಿಯೂ ಒಂದು ಸುಖವಿರುತ್ತೆ. ಇದೊಂದು ಗುಟ್ಟಾಗಿ ನಡೆಯುತ್ತಿದ್ದ ವಿಷಯ. ಇದು ನಿನ್ನ ಗಂಡನ ತಂದೆಗೂ ಗೊತ್ತಿಲ್ಲ, ಇನ್ನು ನಿನ್ನ ಗಂಡನಿಗೂ ಗೊತ್ತಿಲ್ಲ. ಆದರೆ ಈಗ ನೀನೇ ಕಂಡುಹಿಡಿದಿದ್ದೀಯಾ? ಇದನ್ನು ಹೊರಗೆ ಹಾಕಿದರೆ ನಿನಗೆ ಮುಜುಗರ, ಹಾಗಾಗಿ ಇದನ್ನು ಇಲ್ಲಿಗೆ ಬಿಟ್ಟು ಬಿಡುವ ಅಂದರು. ಅತ್ತೆ ಆ ಕೋಣೆಯಿಂದ ಹೊರಗೆ ಹೋದರು. ಗಂಡ ಅಲ್ಲೇ ನಿಂತಿದ್ದರು. ನಾನು, ನಿಮಗೆ ಹುಚ್ಚು ಹಿಡಿದಿದೆಯಾ? ನಮ್ಮ ಅಮ್ಮ ಮೊದಲೇ ಹೇಳಿದ್ದಳು, ನಿಮ್ಮ ನಡವಳಿಕೆ ಸರಿ ಇಲ್ಲ ಅಂತ ಎಂದು ಕೋಪದಿಂದ ಹೇಳಿದೆ. ಅಪ್ಪ ಹೊರಗಿನಿಂದ ಫೋನ್ ಮಾಡಿ, ಅಮೃತ ಬೇಗ ಬನ್ನಿ, ಮದುವೆಗೆ ತಡವಾಗುತ್ತಿದೆ ಎಂದರು. ಅಪ್ಪ, ಸ್ವಲ್ಪ ಹೊತ್ತು ಇರಿ, ನಾವು ಬರ್ತೀವಿಯೇ ಎಂದು ಫೋನ್ ಇಟ್ಟೆ. ಗಂಡ ಸುಮ್ಮನೆ ನಿಂತಿದ್ದರು. ನಿಮ್ಮ ನಿಜವಾದ ಸಮಸ್ಯೆ ಏನು ಎಂದು ಕೇಳಿದೆ. ಅವರು ಹೇಳಿದ ಕತೆ ಕೇಳಿ ಕಣ್ಣೀರು ಬಂತು. ಅವರ ತಂದೆ ಮತ್ತು ತಾಯಿ ಯಾವಾಗಲೂ ಜಗಳವಾಡುತ್ತಿರುತ್ತಿದ್ದರು. ಅವರಿಗೆ ಆ ಸಂಸಾರದಲ್ಲಿ ತೃಪ್ತಿ ಇರಲಿಲ್ಲ. ಅದು ಇವನಿಗೆ ಚಿಕ್ಕ ವಯಸ್ಸಿನಲ್ಲೇ ಮನಸ್ಸಿಗೆ ತಟ್ಟಿತ್ತು. ಡಿಗ್ರಿ ಮುಗಿದ ಮೇಲೆ ಅವನು ತನ್ನ 2ನೇ ತಾಯಿಯ ಜೊತೆ ಈ ಬಗ್ಗೆ ಮಾತನಾಡಲು ಹೋದಾಗ ಅವಳು ತನ್ನ ಅಸಹಾಯಕತೆಯನ್ನು ತೋಡಿಕೊಂಡಳು. ಅವಳ ಮೇಲೆ ಸಹಾನುಭೂತಿ ಹುಟ್ಟಿ ಅವಳನ್ನು ಸಾಂತ್ವನ ಹೇಳಲು ಹೋಗಿ ಅದು ಬೇರೆಯದೇ ತಿರುವು ಪಡೆದುಕೊಂಡಿತು. ವರ್ಷಗಳ ನಂತರ ನಾವು ಮದುವೆಯಾದಾಗ ಅವರಿಬ್ಬರಿಗೂ ಸಮಯ ಸಿಗುವುದು ಕಷ್ಟವಾಯಿತು. ಇವತ್ತು ಸಿಕ್ಕಿದ ಆ ಸ್ವಲ್ಪ ಸಮಯದಲ್ಲಿ ನಾನು ಅಡ್ಡ ಬಂದೆ ಅಷ್ಟೇ. ನಾನು ಇವೆಲ್ಲವನ್ನೂ ಕೇಳಿ ಸಿಟ್ಟು ಮಾಡಿದೆ. ಅತ್ತೆ ಮಗಳೇ, ಶಬ್ದ ಕಡಿಮೆ ಮಾಡು ಅಂತ ಹೇಳ್ತಿದ್ರು, ಆದರೆ ನನಗೆ ರಕ್ತ ಕುದಿಯುತ್ತಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಯಾವ ಹೆಣ್ಣೂ ತಾನೇ ಬದುಕೋಕೆ ಸಾಧ್ಯ? ಗಂಡ ತನ್ನನ್ನೇ ತಾನು ಸಮರ್ಥಿಸಿಕೊಳ್ಳುತ್ತಿದ್ದ. ನನಗೆ ಈ ಸಂಸಾರ ಬೇಡ. ಈ ಮನೆ ರಹಸ್ಯ ನಿಮ್ಮಲ್ಲೇ ಇರಲಿ. ನಾವಿಬ್ಬರೂ ಮ್ಯೂಚುವಲ್ ಆಗಿ ಡಿವೋರ್ಸ್ ತಗೊಳ್ಳೋಣ ಎಂದು ನಾನು ಸ್ಪಷ್ಟವಾಗಿ ಹೇಳಿದೆ. ಅತ್ತೆ, ಅದು ಸರಿ, ಡಿವೋರ್ಸ್ ತಗೊಂಡು ಎಲ್ಲಿಗೆ ಹೋಗ್ತೀಯಾ?
ನಿಮ್ಮ ಮನೆಗೆ ತಾನೇ ಎಂದರು. ಹೌದು, ನಮ್ಮ ಅಮ್ಮನ ಹತ್ತಿರ ಹೋಗ್ತೀನಿ ಎಂದೆ. ಅದಕ್ಕೆ ಅತ್ತೆ ನಗುತ್ತಾ, ನಿನ್ನ ಅಮ್ಮನೂ ಇದೇ ತಪ್ಪು ಮಾಡಿದವಳೇ ಅಲ್ವಾ? ಮದುವೆಯಾದ 3 ತಿಂಗಳಲ್ಲೇ ನಿನ್ನಮ್ಮನು ನನ್ನ ಹತ್ತಿರ ಬಂದು ನಿಮ್ಮ ಗಂಡನ ಬಗ್ಗೆ ದೂರು ಹೇಳಿದಳು ಎಂದು ಅಮ್ಮನ ಬಗ್ಗೆಯೂ ವಿಷಯವನ್ನು ಹೊರಹಾಕಿದರು. ಅಮ್ಮ ನನಗೆ ಕೊಟ್ಟ ಎಚ್ಚರಿಕೆ ಗಂಡನನ್ನು ಕರೆತರಬೇಡ ಎಂದು ಹೇಳಿದ್ದರ ಹಿಂದೆ ಅವಳದೇ ಆದ ಸ್ವಾರ್ಥವಿತ್ತು ಎಂಬ ಸತ್ಯ ನನಗೆ ಅರ್ಥವಾಯಿತು. ನಿನ್ನಮ್ಮ ತಾನೇ ನಿನಗೆ ಗಂಡನನ್ನು ಕರೆತರಬೇಡ ಅಂತ ಹೇಳಿದ್ದು. ಅದೆಲ್ಲ ನನ್ನನ್ನು ದೂರವಿಡಲು, ಇದರಿಂದ ನನ್ನ ಸೈಟ್ ಚೆನ್ನಾಗಿ ನಡೆಯುತ್ತಿತ್ತು ಎಂದು ಅತ್ತೆ ಖಾರವಾಗಿ ನುಡಿದರು. ಆ ಮನೆಯಲ್ಲಿ ಕೆಲಸ ಮಾಡುವ ಆಳಿನಿಂದ ಹಿಡಿದು ಎಲ್ಲರೂ ಈ ಆಟದ ಭಾಗವಾಗಿದ್ದರು. ಸೌಂದರ್ಯವಂತ ಆಕರ್ಷಣೆ ಮತ್ತು ಸಂಬಂಧಗಳ ಈ ಜಾಲದಲ್ಲಿ ನಾನು ಕೇವಲ ಬಲಿಯಾದವಳು ಅಷ್ಟೇ. ಅತ್ತೆ ಕೊನೆಯದಾಗಿ, ನಿನಗೆ ಇಲ್ಲಿ ಇರಲು ಇಷ್ಟವಿಲ್ಲದಿದ್ದರೆ ಹೊರಟು ಹೋಗು, ಆದರೆ ನಿನ್ನಮ್ಮನ ಬಗ್ಗೆ ಬೊಗಳಬೇಡ ಎಂದರು. ನಾನು ಆ ಮನೆಯಿಂದ ಹೊರಬಂದೆ. ಇಂದಿಗೂ ನಾನು ಗಂಡನಿಗೆ ವಿಚ್ಛೇದನ ನೀಡದೆ ಅಥವಾ ಯಾರಿಗೂ ವಿಷಯ ಹೇಳದೆ ಬೇರೆ ನಗರದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತಾ ಲೇಡೀಸ್ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದೇನೆ. ಇಂದಿಗೂ ಮದುವೆ ಅಂದರೆ ನನಗೆ ಭಯ. ಎಲ್ಲ ಪುರುಷರು ಅಥವಾ ಎಲ್ಲ ಹೆಣ್ಣು ಮಕ್ಕಳು ಹೀಗಿರಲ್ಲ, ಆದರೆ ನನ್ನ ಜೀವನದಲ್ಲಿ ಕಂಡ ಸತ್ಯ ಇದೆ. ನೀವು ಈ ವಿಷಯವನ್ನು ಯಾರಿಗೂ ಹೇಳದೆ ಶಾಂತಿಯುತವಾಗಿ ನಿಮ್ಮ ದಾರಿಯನ್ನು ಕಂಡುಕೊಂಡಿದ್ದು ಒಳ್ಳೆಯದೇ. ಮದುವೆಗೆ ಮುನ್ನ ಇವೆಲ್ಲ ಚರ್ಚೆಯಾಗುವುದಿಲ್ಲ, ಆದರೆ ಮುಂದೆ ಮದುವೆಯಾಗುವ ಮುನ್ನ ವ್ಯಕ್ತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಎಲ್ಲ ಮನುಷ್ಯರು ಒಂದೇ ಅಚ್ಚಿನವರಲ್ಲ ಎಂಬುದನ್ನು ನೆನಪಿಡಿ. ಧೈರ್ಯವಾಗಿರಿ.